कर्नाटक प्रदेश कांग्रेस कमेटी केपीसीसी के स्ट्रीट वेंडर्स सेल ने बसवा कल्याण में अपने नए ऑफिस बियरर्स की नई नियुक्ति कर दी है। इसके तहत मोहम्मद वसीम बाग को बसवा कल्याण सिटी प्रेसिडेंट बनाया गया है। सागर रे वादे को बसवा कल्याण रूरल प्रेसिडेंट और याहिया पाशा कुरैशी को सेक्रेटरी का जिम्मेदारी सौंपी गई है। ये महत्वपूर्ण घोषणा बिदर डिस्ट्रिक्ट केपीसीसी स्ट्रीट वेंडर्स सेल के प्रेसिडेंट पुटा राजू ने बसवा कल्याण कांग्रेस लीडर धनराज तलमपल्ली की जाना संपर्क ऑफिस में की। मोहम्मद वसीम बाग को चाहने वालों ने उन्हें मुबारकबाद दी और वसीम बाग ने अपनी जिम्मेदारी को अच्छे से निभाने की बात कही। इस अवसर पर डिस्ट्रिक्ट प्रेसिडेंट पुटा राजू, डिस्ट्रिक्ट वाइस प्रेसिडेंट विलास, हुमनाबाद प्रेसिडेंट अशफाक अहमद, साथ ही कांग्रेस के कई कार्यकर्ता शामिल रहे। ये अपॉइंटमेंट स्ट्रीट वेंडर्स समुदाय को मजबूत करने की कांग्रेस की प्रयास का हिस्सा है। Family Dentist, complete dental care, New Year offer, only ₹1 any treatment for handicapped peoples, and free checkup for all. Knowledge Park The Creative School admissions are open from LKG to 10th standard. Free uniform for new admission students. मैं पहले तो हमारे डिस्ट्रिक्ट प्रेसिडेंट साहब का शुक्रिया अदा करता हूं, जिन्होंने मुझको इसका अहल समझा और मेरे को जो ये पोस्ट मिली है मैं इसका पूरा इस्तेमाल करूंगा और तमाम हमारे जितने भी व्यापारियां हैं उनको जो भी तकलीफ इससे होंगी या कोई परेशानी जो भी होंगी मैं उनका साथ हमेशा दूंगा इंशाअल्लाह। ठीक। नोबल पब्लिक स्कूल, एल्म से ही दोनों जहां में कामयाबी है। Sky Sunshine School, step towards better future. Jaishankar Colony, Shantiniketan Ground, Biswa Kalyan. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत, हौसलों से मंजिल तक। बसवा कल्याणದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿದ ಸಿಟಿ ಬ್ಲಾಕ್ ಅಧ್ಯಕ್ಷ ಅಂತೇಳಿ ನಾವು ವಸೀಂ MD ವಸೀಂ ಅವರಿಗೆ ಆಯ್ಕೆ ಮಾಡಿದ್ದೀವಿ। ಯಾಯಾ ಪಾಷಾ ಅವರಿಗೆ ಆಯ್ಕೆ ಜಿಲ್ಲಾ ತಾಲೂಕಾ ಸೆಕ್ರೆಟರಿ ಅಂತೇಳಿ ಅವರಿಗೆ ಆಯ್ಕೆ ಮಾಡಿದ್ದೀವಿ। ಆದರೆ ತಾಲೂಕಾ ಅಧ್ಯಕ್ಷರಾದಂಥ ಸಾಗರ್ ಅವರಿಗೆ ಯಾವುದೋ ದವಾಖಾನೆ ಒಂದು ಸಮಸ್ಯೆಗೋಸ್ಕರವಾಗಿ ಅವ್ರು ಹೋಗಿದ್ದಾರೆ, ಅವ್ರಿಗೆ ಫಂಕ್ಷನಲ್ಲಿ ಇಲ್ಲ। ಯಾಕಂದರೆ ಬೀದಿ ಬದಿ ವ್ಯಾಪಾರಿ ಅಂದರೆ ಯಾವ ಥರ ಇರಬೇಕು, ಯಾಕಂದರೆ ಕೆಲವು ಜನರಿಗೆ ನಾವು ಇದು ಮಾಡೋಕ್ಕಾಗಲ್ಲ। ವ್ಯಾಪಾರಸ್ಥರು ಯಾರು ಇರ್ತಾರೆ, ವ್ಯಾಪಾರಸ್ಥರದ್ದು ಏನದ ಅವರಿಗೋಸ್ಕರವಾಗಿ ನಾವೇನಪ್ಪ ಅಂದರೆ ಒಂದು ಕಮ್ಯುನಿಟಿ ಅಂತಂದರೆ ಒಂದು ಕಾಂಗ್ರೆಸ್ ಸಮಿತಿ, ಅದು ಮನಮೋಹನ್ ಸಿಂಗ್ ಅವರು ಇದ್ದಾಗ ನಡೆದು, ಯಾಕಪ್ಪ ಅಂದರೆ ಬೀದಿ ಬದಿ ವ್ಯಾಪಾರಿಗೋಸ್ಕರವಾಗಿ ಒಂದು ಏನೋ ಒಂದು ಅವ್ರು ಇದು ತೆಗೆದಿದ್ದರು। ಅದು ಇವಾಗ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಏನದ ಅಂತಂದರೆ ಅದು ಇದು ಮಾಡಿದ್ದಾರೆ, ನಮ್ಮ CM ಅವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಲಿ ಅವರೆಲ್ಲ ಮಾಡಿದ್ದಾರೆ। ಯಾಕಂದರೆ ಒಂದು ಎಲ್ಲ ಬೀದಿ ವ್ಯಾಪಾರಿಗಳಿಗೆಲ್ಲಪ್ಪ ಏನಂತಂದರೆ ಅವ್ರಿಗೆ ಒಂದು ಒಳ್ಳೆ ರೀತಿಯಿಂದ ಯಾವುದೇ ಏನೇ ಆದರೂ ಅವ್ರಿಗೆ ಯಾವುದೂ ಸವಲತ್ತು ಇರಲಿಲ್ಲ। ಎಲ್ಲೋ ಒಂದು ಫುಟ್ಪಾಟಲ್ಲಿ ಮಾಡಿರ್ತಿರೋ, ಯಾವುದೋ ಒಂದು ಬೀದಿಯಲ್ಲಿ ಮಾಡ್ಕೊಂಡಿರ್ತಿರೋ, ಅವ್ರಿಗೆ ಯಾರೇ ಒಂದು ಪೊಲೀಸ್ ಕಾಟೆ ಆಗಲಿ ಅಥವಾ ಒಂದು ಯಾವುದೇ ರೀತಿಯಿಂದ ಎಬ್ಬಿಸ್ತಿರೋ, ಯಾರೋ ದುಕಾನ್ ತೊಗೊಂಡಿರ್ತೀರ ಅಂದ್ರೆ ರೋಡಲ್ಲಿ ಇದ್ದರೂ ಕೂಡ ಅವ್ರು ನಮ್ಮ ದುಕಾನಲ್ಲಿ ಕೊಡ್ಬೇಡ್ರಿ, ನೀವೆದ್ದು ಬೇರೆ ಕಡೆ ಮಾರ್ಕೋರಿ ಅಂತೇಳಿ ಈ ಥರ ಜನ ಏನದಂದ್ರೆ ಒಂದೇ ಸ್ಥಳೇ ಮಾಡ್ತಿದ್ರು ಅವರಿಗೆ। ಇವಾಗ ಏನಾಗಿದೆಯಪ್ಪ ಅಂದರೆ ಈ ಬೀದಿ ವ್ಯಾಪಾರಿಗೆ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಜೀವನ ಕೊಟ್ಟಂಗೆ ಮಾಡಿದೆ। ಯಾಕಂದರೆ ಎಲ್ಲ ಇಡೀ ಕಾಂಗ್ರೆಸ್ದಲ್ಲಿ ನಮ್ಮ ಕಾಂಗ್ರೆಸ್ದವ್ರು, ಯಾಕಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು, ಮತ್ತು ನಮ್ಮ ರಾಜಶೇಖರ್ ಪಾಟೀಲ್ ಅವರು, ಭೀಮರಾಯ್ ಪಾಟೀಲ್ ಅವರು, ಚಂದ್ರಕಾಂತ್ ಪಾಟೀಲ್ ಅವರು, ಎಲ್ಲರೂ ಕೂಡ ನಮ್ಮದು ಇವರು ನಮ್ಮ KPCC ವಿಜಯ್ ಸಿಂಗ್ ಅವರು ಇದ್ದಾರೆ ಬಸವ ಕಲ್ಯಾಣದಲ್ಲಿ, ಅವರು ಕೂಡ ಏನಪ್ಪ ಅಂತಂದರೆ ನಮ್ಮ KPCC ಬೀದಿ ಬದಿ ವ್ಯಾಪಾರಿಗೆ ಒಂದು ಜೀವ ಕೊಟ್ಟಂಗೆ ಅವರು। ಯಾಕಂದ್ರೆ ಭಾಳಷ್ಟು ಸಮಸ್ಯೆ ಇತ್ತು, ತೊಂದರೆ ಇತ್ತು, ಯಾರು ಹೆಣ್ಮಕ್ಳು ವ್ಯಾಪಾರಸ್ಥರು ಮಾಡ್ತಿರು, ಗಂಡಸರು ವ್ಯಾಪಾರಸ್ಥರು ಮಾಡ್ತಿರು, ಎಲ್ಲರಿಗೂ ಏನಪ್ಪ ಅಂತಂದರೆ ಒಂದು ಏನೂ ಸವಲತ್ತಾಗಲಿ ಬೀದಿ ವ್ಯಾಪಾರಿಗಳಿಗೆ ಏನು ಬೇಕಾಗಂತ ಸವಲತ್ತೇ ಇರಲಿಲ್ಲ। ಆದರೆ ಇವಾಗ ಏನಪ್ಪ ಅಂದರೆ ಅವರಿಗೆ ಬೀದಿ ವ್ಯಾಪಾರಿಗಳಿಗೆ ಏನಪ್ಪ ಅಂದರೆ ಅವ್ರಿಗೊಂದು ಪಕ್ಷದಿಂದ ಅಥವಾ ಸರ್ಕಾರದಿಂದ ಅವ್ರಿಗೊಂದು ಗುರುತಿಸಿದ್ದಾರೆ, ಇವರು ಬೀದಿ ವ್ಯಾಪಾರಿಗಳು ಅಂತೇಳಿ। ಯಾಕಂದರೆ ಬೀದಿ ವ್ಯಾಪಾರಿ ಇಲ್ಲದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ। ಇಡೀ ನಮ್ಗೆ ಯಾವುದೋ ಫ್ರೂಟ್ ಆಗಲಿ, ತರಕಾರಿ ಆಗಲಿ, ಯಾವುದೇ ಒಂದು ವ್ಯಾಪಾರಸ್ಥರಾಗಲಿ ನಮ್ಗೆ ಏನಿಲ್ಲದ್ರೆ ನಾವು ಏನೂ ಜೀವನ ಮಾಡೋಕ್ಕಾಗಲ್ಲ। ಅವ್ರು ನಮಗೆ ಭಾಳ ಇಂಪಾರ್ಟೆಂಟು। ಬೀದಿ ವ್ಯಾಪಾರಿಗಳು, ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಅಥವಾ ಯಾವುದೇ ಒಂದು ರೀತಿಯಿಂದ ಮಾಡ್ತಕ್ಕಂಥವೆಲ್ಲ ಏನಪ್ಪ ಅಂದ್ರೆ ಒಂದು ಒಳ್ಳೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಮಗೂ ಬೇಕು। ಆ ರೀತಿಯಿಂದ ನಿಮ್ಮ ಬಸವ ಕಲ್ಯಾಣ ತಾಲೂಕದಲ್ಲಿ ಇವ್ರು ವಸೀಂ ಅವರಿಗೆ ಏನಂದರೆ ನಾವು ಸಿಟಿ ಬ್ಲಾಕ್ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ ಅಂತೇಳಿ ನಾವು ಮಾಡಿದ್ದೇವೆ। ಇವಾಗ ಇವ್ರು ಏನದಂದರೆ ನಾವು ಕೊಟ್ಟಂಥ ಒಂದು ಪ್ರತಿಯೊಂದು ಕಾರ್ಯವನ್ನು ಅವರು ಜವಾಬ್ದಾರಿಯಿಂದ ಯಾವುದೇ ಒಂದು ಪಕ್ಷಕ್ಕಾಗಲಿ ಅಥವಾ ಯಾವುದೇ ಒಂದು ಅವರು ಮಾಡಕ್ಕಂಥ ಕಾರ್ಯಗಳಿಗಾಗಲಿ ಯಾವುದೇ ಒಂದು ಕುಂದು ಕೊರತೆ, ಯಾವುದೇ ಒಂದು ಕಪ್ಪ ಚುಕ್ಕಿ ತರಲಗತ್ತಿ ಎಲ್ಲ ಜವಾಬ್ದಾರಿ ಹಿಡ್ಕೊಂಡು ಎಲ್ಲರಿಗೆ ಹಿಡ್ಕೊಂಡು ಬಸವ ಕಲ್ಯಾಣ ತಾಲೂಕದಲ್ಲಿ ಎಲ್ಲರಿಗೆ ಹಿಡ್ಕೊಂಡು ಒಂದು ಜವಾಬ್ದಾರಿಯಾಗಿ ಒಂದು ಸಂಘ ಇದಕ್ಕೊಂದು ಪಕ್ಷಕ್ಕೋಸ್ಕರವಾಗಿ ಅವ್ರು ದುಡ್ದು ನಾವು ಈ ಥರ ಮಾಡಿದ್ದೇವೆ ಅಂತೇಳಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಒಂದು ಇದು ಮಾಡ್ದಂಗೆ ಅವರಿಗೆ ಅಂತ ಕೊಟ್ಟು ಅವ್ರು ನಡೆಸ್ಕೊಡ್ಬೇಕು ಅವ್ರು।
ಕೇಳ್ತೇವೆ ನಾವು.